ಹಾಯ್ ಗಾಯ್ಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಇವತ್ತು ನಾವು ಬೆಂಗಳೂರಿಂದ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ಕೊಂಡವರು ಆರಾಮಾಗಿ ಬರ್ಬೋದು. ಶ್ರೀ ಚಂದ್ರಚೂಡೇಶ್ವರ ಟೆಂಪಲ್ ಬಂದಿದ್ದೀವಿ. ಇದು ಬೆಟ್ಟದ ಮೇಲಿದೆ, ತುಂಬಾ ಸೂಪರ್ ಆಗಿದೆ ಮತ್ತೆ ಒಳ್ಳೆ ವೈಬ್. ಹೊಸೂರು ಈ ಬೆಟ್ಟ ಬಂದ್ಬಿಟ್ಟು ಒಂಥರ ಹೊಸೂರಿಗೆ ಕಿರೀಟ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ನಿಂತ್ಕೊಂಡು ನೀವು ಏನಾರ ನೋಡಿದ್ರೆ ಸೈಡ್ ವ್ಯೂ ಮಾತ್ರ ಫುಲ್ ವೈಡ್ ಅಲ್ಲಿ ಕಾಣಿಸುತ್ತೆ. ಸೂಪರ್ ಆಗಿ ಅಮೇಝಿಂಗ್ ಆಗಿರುತ್ತೆ. ಮತ್ತೆ ಇಲ್ಲಿ ಶಿವನ ಜಟೆ ಮೇಲೆ ಶಿವ ಇರೋದಕ್ಕೆ ಇಲ್ಲಿ ಚಂದ್ರಚೂಡೇಶ್ವರ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. ಮತ್ತೆ ನೋಡಿ, ಕನ್ನಡದ ಲಿಪಿಗಳು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕನ್ನಡದಲ್ಲೂ ಬರ್ದಿದ್ದಾರೆ. ದೇವಸ್ಥಾನಕ್ಕೆ ಬರೋರು ಸ್ಲಿಪ್ಪರ್ಸ್ನ ನಾವು ಈ ಸೈಡ್ ಇಲ್ಲಿ ಸ್ಟ್ಯಾಂಡ್ ಅಲ್ಲಿ ಬಿಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಎತ್ಕೊಂಡು ಹೋಗ್ಬಿಟ್ಟು ಮತ್ತೆ ತಿರ್ಗಾ ಅಲ್ಲೇ ಹಾಕೊಂಡ್ಬಿಡ್ತಾರೆ. ಇಷ್ಟು ಬೆಟರ್ ನಾವು ಅಲ್ಲೇ ಬಿಡೋದು. ದೇವಸ್ಥಾನದ ಗೋಪುರ ಎಷ್ಟು ದೊಡ್ಡದಾಗಿದೆ ಅಂದ್ರೆ ನೀವು ನೋಡ್ತಾ ಇರ್ಬೋದು, ಫುಲ್ ಹೈಟ್ ಆಗಿದೆ. ಅದನ್ನೇ ನೀವು ಬೇಕಾದ್ರೆ ಹೊಸೂರಲ್ಲಿ ನೀವು ಅಲ್ಲಿಂದ ದೂರದಿಂದ ಬರ್ತಾ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರ್ತಾ ಇರ್ಬೇಕಾದ್ರೆ ನಿಮ್ಗೆ ಟೋಲ್ ಹಾಕ್ತಿದ್ದಂಗೆ ಕಾಣಿಸುತ್ತೆ. ಬನ್ನಿ ಇವಾಗ ಒಳ್ಕೋಗೋಣ, ಹೇಗ್ ಅನ್ಸ್ತಿದೆ ಅಂತ ನೋಡೋಣ. ಒಳಗಡೆ ಫೀಲಿಂಗ್ ಅಂತೂ ತುಂಬಾ ಇರುತ್ತೆ, ಯಾಕಂದ್ರೆ ಹೊಯ್ಸಳಾಸು ಮತ್ತೆ ಚಾಳುಕ್ಯರು ಮತ್ತೆ ವಿಜಯನಗರ ಎಂಪೈರ್ ಕೂಡ ಅಷ್ಟೇ. ಇದಕ್ಕೆ ಎಷ್ಟೋ ಜನ ದಾನಿ ಹಾಕಿ ಕೊಟ್ಟಿದ್ದಾರೆ. ಒಳಗಡೆ ವೈಬೇ ಬೇರೆ ಇರುತ್ತೆ. ಬನ್ನಿ ಹೋಗೋಣ. ದೇವಸ್ಥಾನದ ಎಂಟ್ರೆನ್ಸ್ ಬರ್ತಿದ್ದಂಗೆನೆ ಆ ಗಾಳಿ, ಆಷಾಢ ಬೇರೆ ಅಲ್ವಾ, ಸಿಕ್ಕಾಪಟ್ಟೆ ಗಾಳಿ. ಒಳ್ಕೋಗ್ತಿದ್ದಂಗೆ ಯಾವ್ದೇ ಗಾಳಿ ಇರಲ್ಲ. ಮತ್ತೆ ನಮ್ನ ವೆಲ್ಕಮ್ ಕೂಡ ಮಾಡುತ್ತೆ ದ್ವಾರಪಾಲಕರು. ಸೂಪರ್ ಆಗಿದೆ. ಅರೆ ಒಳಗಡೆ ಅಲ್ಲಿ ಅಲೋ ಇಲ್ಲ, ಅದು ಬಿಟ್ಟು ನಿಮ್ಗೆ ಹೊರಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಹಳೆದು, ಅದಕ್ಕೆ ಫುಲ್ ಎಲ್ಲ ಕಲ್ಲು ಕಟ್ಟಡದಲ್ಲಿ ಇದನ್ನ ನಿರ್ಮಾಣ ಮಾಡಿರೋದು. ಹೊರಗಡೆ ಬರ್ತಿದ್ದಾಗೇನ ಅಷ್ಟೇ ಗಾಳಿ ಫುಲ್ ಕಮ್ಮಿ ಆಗ್ಬೇಕು, ಆದ್ರೆ ಗಾಳಿನೇ ಇರಲ್ಲ. ಇದೇ ದೇವಸ್ಥಾನ. ಒಳಗಡೆ ಬಂದಿದ್ದಾಗ ಲೆಫ್ಟ್ ಸೈಡ್ ಅಲ್ಲಿ ದರ್ಶನಕ್ಕೆ ದಾರಿ ಅಂತ ಬರುತ್ತೆ. ಇಡೀ ದೇವಸ್ಥಾನ ಒಂದ್ ರೌಂಡ್ ಫುಲ್ ಒಂದ್ ರೌಂಡ್ ಹೊಡ್ಕೊಂಡ್ ಬರ್ಬೇಕಾಗತ್ತೆ. ಫೆಸಿಲಿಟೀಸ್ ಅಷ್ಟೇ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ ನೋಡ್ಬೋದು ಕಲ್ಲು ಎಷ್ಟು ತಪ್ಪ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಬಿಗ್ ಸೈಜ್ ಅಲ್ಲಿ ಇದೆ. ಶಿಪ್ ಆಗಿ ನಮ್ ಗಂಗಾಧರ್ ಬಂದಿದ್ದಾರೆ. ಅವನಿಗೂ ಸ್ವಲ್ಪ ಬೇಜಾರಾಯ್ತು ಅಂತ, ಸೊ ಅದಕ್ಕೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ಈ ತರ ಫುಲ್ ದೇವಸ್ಥಾನ ಒಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಅದಾದ್ಮೇಲೆ ದರ್ಶನ ಮಾಡ್ಬೇಕಾಗುತ್ತೆ. ಇನ್ನೇನು ದೇವಸ್ಥಾನದ ಒಳಗಡೆ ಬಂದ್ವಿ. ಬಟ್ ಅದೇ ಇಲ್ಲಿ ಕ್ಯಾಮ್ರಾ ವಿಡಿಯೋಸ್ ಎಲ್ಲ ಮಾಡಂಗಿಲ್ಲ ದೇವ್ರ ಹತ್ರಕ್ಕೆ. ಸರಿ ಆಯ್ತು, ಹಂಗೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡ್ ಬಂದಿದ್ದಾನೆ. ಮುಂದಿನ ನೋಡ್ಬೋದು, ನ್ಯಾಲ್ಗೆ ಹೊರಗಾಕಿದೆ. ಮತ್ತೆ ಆ ಕೆಳಗಡೆ ಡೀಟೇಲಿಂಗ್ ಇದೆಯಲ್ಲ, ನೀಟಾಗಿ ಅಲ್ಗಳೆಲ್ಲ ಎಷ್ಟು ನೀಟಾಗಿ ಕೆತ್ತಿದಾರೆ ಅಂದ್ರೆ ಸೂಪರ್ ಆಗಿ ಮಾಡಿದಾರೆ. ನೋಡ್ಬೋದು ನೀವು ಎಷ್ಟು ಡೀಟೇಲ್ ಆಗಿ ಕೆತ್ತಿದಾರೆ. ಆಗಿನ ಕಾಲದಲ್ಲಿ ಮಾತ್ರ ಈ ಕೆತ್ತನೆಲ್ಲ ಮಾಡಕ್ ಆಗೋದು, ಇವಾಗೆಲ್ಲ ಮಾಡಕ್ಕೆ ಆಗಲ್ಲ. ಬಂದ್ಬಿಟ್ಟು ಇದು ದರ್ಶನಕ್ಕೆ ದಾರಿ ಆಗುತ್ತೆ. ಇದು ದರ್ಶನಕ್ಕೆ ದಾರಿ ಹೋಗ್ಬಿಟ್ಟು ನೀವು ಒಂದ್ ರೌಂಡ್ ಹೊಡ್ಕೊಂಡ್ ಬಂದ್ರೆ ನೆಕ್ಸ್ಟ್ ಒಳಗಡೆ ದರ್ಶನ ಆಗುತ್ತೆ. ತಿರ್ಗಾ ಇಲ್ಲಿ ಎಕ್ಸಿಟಿಂಗ್ ಬರುತ್ತೆ. ಬಟ್ ಆದ್ರೆ ಇಲ್ಲಿ ವಿಡಿಯೋ ಫಾಲೋ ಮಾಡಿ ಆ ಒಳಗಡೆ ತೋರಿಸ್ತೀನಿ, ನಿಮ್ಗೆ ಹೊರಗಡೆ ಹೇಗಿದೆ ಅಂತ ಬನ್ನಿ ತೋರಿಸ್ತೀನಿ. ತುಂಬಾ ಅಮೇಝಿಂಗ್ ಆಗಿದೆ. ಬಂದಿದ್ವಿ, ಪ್ರಸಾದ ಕೊಟ್ಟರು, ಚೆನ್ನಾಗಿ ತಿಂತಿದ್ವಿ. ಇಲ್ಲೇ ನಮ್ಮ ಬಂಧು ಮಿತ್ರರೊಬ್ರು ಬಂದಿದ್ದಾರೆ, ಪ್ರಸಾದ ಬೇಕು ಅಂತಂದ್ರು. ಕೊಟ್ಟಿದ ತಕ್ಷಣ ಎಳ್ ನೆಕ್ಬಿಟ್ಟು ಹಂಗೆ ಓಡಾಯ್ತವ್ರೆ ನೋಡಿ. ತಿನ್ನೋ ರಾಜ, ತಿನ್ಲಿಲ್ಲ ಅಂದ್ರೆ ಬಿಡಲ್ಲ. ಮಾಡ್ತಾ ಇದಾರೆ ವೈಟು ಪಾರ್ಕ್. ಸೊ ನಾವು ಪಾರ್ಕ್ನ ನೋಡಕ್ಕಾಗಲ್ಲ. ಮತ್ತೆ ಇಲ್ಲಿ ಜ್ಯೋತಿ, ಪ್ರತಿ ಸೋಮವಾರ ಇಲ್ಲಿ ಜ್ಯೋತಿ ಹಾಕ್ತಾರ. ಮತ್ತೆ ಈ ದೇವಸ್ಥಾನ ಹೆಂಗಿತ್ತು ಅಂದ್ರೆ ವ್ಯೂ ಸೇಮ್ ಮಿನಿ ನಂಜನಗೂಡು. ಈ ದೇವಸ್ಥಾನಕ್ಕೆ ಹೋಗಿ ಒಂದು ರೌಂಡ್ ಹೊಡ್ಕೊಂಡ್ ಬಂದಾಗ ನಮ್ಗೆ ನಂಜನಗೂಡು ತರ ಫೀಲ್ ಆಗ್ತಿತ್ತು ಬೈಕದು. ಮುಂಚೆ ಎನಿ ಟೈಮ್ ಅದು ಪಾರ್ಕ್ ಓಪನ್ ಇರೋದು, ಇವಾಗ ಅದಕ್ಕೆ ಲಾಕ್ ಹಾಕ್ಬಿಟ್ಟು ಗೇಟ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಇದು ಮಾಡಿದ್ದಾರೆ.
ಇನ್ನೊಂದು ಸೈಡ್ ಇದೆ ಕಾರ್ ಪಾರ್ಕಿಂಗ್ ಸೈಡ್ ಅಲ್ಲಿ. ಅಲ್ಲೂ ಅಷ್ಟೇ, ನೀವು ಬೇಕಾದ್ರೆ ವ್ಯೂ ಪಾಯಿಂಟ್ ಸೂಪರ್ ಆಗಿದೆ, ನೋಡ್ಬೋದು. ಗೈಸ್ ವ್ಯೂ ಪಾಯಿಂಟ್ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ಗೈಸ್, ಕಂಪ್ಲೀಟ್ ಹೊಸೂರೇ ಕಾಣುತ್ತೆ ಇಲ್ಲಿಂದ. ಕಂಪ್ಲೀಟ್ ಹೊಸೂರು. ನೈಟ್ ಏನಾರ ಬಂದ್ವಿ ಅಂದ್ರೆ ಆ ಲೈಟಿಂಗ್ಸ್ ಎಲ್ಲ, ಲೈಟ್ ಎಲ್ಲ ಆನ್ ಮಾಡಿರ್ತಾರಲ್ಲ, ಇನ್ನೇನ್ ಸೂರ್ಯ ಮುಳುಗ್ತಾ ಇದ್ದಾನೆ ಅನ್ನೋದು ಆ ವ್ಯೂ ಪಾಯಿಂಟೇ ಬೇರೆ. ನವಿಲ್ ಕೂಡ ಇದೆ ಗೈಸ್. ಸಿಟಿಯಲ್ಲಿ ಇದು ನವಿಲೇ ಕಾಣಲ್ಲ, ಇಲ್ಲಿ ಇವಾಗಾರ ನವಿಲ್ ಕಾಣಿಸ್ತಾ ಇದೆ. ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಪಾರ್ಕಿಂಗ್ ಸುಮಾರು ಜನ ಬರ್ತಾರೆ ಗೈಸ್. ಸಿಕ್ಕಾಪಟ್ಟೆ ಗಾಳಿ ಇವಾಗ. ತುಂಬಾ ಗಾಳಿ. ಹವಾ ಹವಾ ಹವಾ, ಸಿಕ್ಕಾಪಟ್ಟೆ ಗಾಳಿ. ಆಷಾಢ ಅಲ್ವಾ, ವಿಶ್ವ ಭಕ್ತಾದಿಗಳು ಸಾಯಂಕಾಲದೊತ್ತು ಜಾಸ್ತಿ ಬರ್ತಾರೆ ಇಲ್ಲಿಗೆ. ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಪಾರ್ಕಿಂಗ್ ಫುಲ್ ಆಗಿಬಿಟ್ಟಿರುತ್ತೆ. ಸೋಮವಾರದೊತ್ತು ಕೇಳಲೇಬೇಡಿ, ಸಿಕ್ಕಾಪಟ್ಟೆ ರಶ್. ಮತ್ತೆ ಇನ್ನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇಲ್ಲೆಲ್ಲ, ಇನ್ನ ವರ್ಕ್ಗಳು ಮಾಡಕ್ಕೆ ಅಂತಾನೆ ಗ್ರಾನೈಟ್ಸ್ ಎಲ್ಲ ಹಾಕಿದಾರೆ ಗೈಸ್. ಗೈಸ್ ಮತ್ತೆ ಇದು ಬೆಟ್ಟ ಇಳಿತಾನು ಟೆಂಪಲ್ಗಳಿದಾವೆ. ಮತ್ತೆ ನೀವ್ ಬೇಕಾದ್ರೆ ಕಾರಲ್ಲಿ ಬರಂಗಿದ್ರೆ ಈ ತರ ಹಿಂಗ್ ಬರ್ಬೋದು, ಹಿಂಗೆ ಈ ರೋಡ್ಸ್ ಇದೆ ಟಾಪ್ ತಕ. ಇಲ್ಲ ಅಂದ್ರೆ ನಾವು ಮೆಟ್ಲು ಹತ್ಕೊಂಡ್ ಬರ್ತೀವಿ ಅಂದ್ರೆ ಈ ತರ ಅಲ್ಲಿಂದ ನಿಮ್ಗೆ ಮೆಟ್ಲು ಸಿಗುತ್ತೆ, ಇಲ್ಲಿ ತಕನು ಮೆಟ್ಲೆ ಹೋಗ್ಬೋದು ನೀವು. ಆ ತರನು ಮೆಟ್ಲಿದೆ, ಬೇಕಾದ್ರೆ ಹತ್ಕೊಂಡ್ ಬರ್ಬೋದು ಗೈಸ್. ಮತ್ತೆ ಇದೂನು ಅಷ್ಟೇ, ದೇವಸ್ಥಾನ ಮಂಡಳಿ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ನಾವು ಆರಾಮಾಗಿ ಫ್ಯಾಮಿಲಿ ಸಮೇತ ಒನ್ ಡೇ ಟ್ರಿಪ್ ಆರಾಮಾಗಿ ಬಂದು ಹೋಗ್ಬೋದು. ಜಸ್ಟ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಂದು 20 ಕಿಲೋಮೀಟರ್ಸ್ ಹೊಸೂರು ಸರ್ಕಲ್ ಅಲ್ಲೇ ಬರುತ್ತೆ. ಹೊಸೂರು ಶಿವ ಟೆಂಪಲ್ ಅಂತ ಹೊಡೆದಿದ ತಕ್ಷಣ ನಿಮ್ಗೆ ಈ ಲೊಕೇಶನ್ ತೋರಿಸುತ್ತೆ ಗೈಸ್. ತುಂಬಾ ಸೂಪರ್ ಆಗಿದೆ. ನಾವು ಬರ್ತಾನೆ ಇರ್ತೀವಿ ಇಲ್ಲ ಅವಾಗ ಯಾವಾಗೂನು. ನಿಮ್ಗೇನಾರ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.